ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ನಾನು ನಿಮಗೆಲ್ಲ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ. ಈಗ ಎಲ್ಲರೂ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾರೆ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿರಿ. ಮೊದಲಿಗೆ ಕಲ್ಲಂಗಡಿ ಹಣ್ಣು ಒಂದು ಪ್ಲೇಟಲ್ಲಿ ಫುಲ್ ತೊಗೊಂಡಿದ್ದೀನಿ. ಆಮೇಲೆ ಕಸ್ತೂರಿ ಬೀಜ ನೆನೆ ಹಾಕಿ 10 ನಿಮಿಷ ಆಗಿದೆ. ಆಮೇಲೆ ಸಕ್ಕರೆ, ಆಮೇಲೆ ಕಸ್ಟರ್ಡ್ ಪೌಡರು ಅಥವಾ ಫಾಲೂದಾ ಪೌಡರ್ ಯಾವ್ದಾರ ಒಂದು ತೊಗೊಳ್ರಿ. ನಾನು ಫಾಲೂದಾ ಪೌಡರ್ ಇತ್ತು, ಅದಕ್ಕೆ ಫಾಲೂದಾ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸಲ್ಲಿ ಒಣ ದ್ರಾಕ್ಷಿ ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ, ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಫ್ಲೇವರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಮಾಡಿದ್ದೀನಿ. ಈಗ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಹಾಲನ್ನ ಕಾಯಿಸ್ಕೊಳ್ಳೋಣ. ಈಗ ಹಾಲು ಕಾಯ್ತಾ ಇದೆ. ನಾನು ಆಲ್ರೆಡಿ ಫಸ್ಟಿಗೆ ಒಂದ್ಸಲಿ ಕಾಯಿಸ್ಕೊಂಡಿರೋದ್ರಿಂದ ಇದೇನು ಉಕ್ಕು ಬರಬೇಕು ಅನ್ನೋದೇನಿಲ್ಲ. ಹಾಗಾಗಿ ನಾನು ಇದು ಕಾಯ್ತಾ ಇರಬೇಕಾದ್ರೆ ಏನು ಮಾಡ್ತಿದ್ದೀನಿ ಅಂದರೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ತಗೊಳ್ರಿ. ಸಕ್ಕರೆನೇ ಆ್ಯಡ್ ಮಾಡಿ, ಸಕ್ಕರೆ ಕರಗಿದ್ರೆ ಸಾಕು. ನಮಗೆ ಏನದೆಲ್ಲ ಇದಾಗಬೇಕು ಅನ್ನೋದಿಲ್ಲ, ಸಕ್ಕರೆ ಕರಗಬೇಕು. ಇದ್ರ ಜೊತೆಗೇ ನಾವೇನು ಮಾಡೋದು, ಫಾಲೂದಾ ಪೌಡರ್ ಇದೆಯಲ್ವ, ಇದನ್ನು ಹಾಕ್ಕೊಂಬಿಡೋದು. ಇದನ್ನು ಹಾಕ್ಕೊಂಡು ಕರಗಿದ್ರೆ ಸಾಕು. ಹಾಗೆ ಗ್ಯಾಸು, ನಾನು ಹಾಲು ಬಿಸಿಯಾಗಿದೆ ಹಾಗಾಗಿ ಗ್ಯಾಸು ಬಂದ್ ಮಾಡಿದ್ದೀನಿ. ಇದಿವಾಗ ಸ್ವಲ್ಪ ತಂಪಾಗೋಕ್ಕೆ ಬಿಡಬೇಕು ನಾವು. ಫುಲ್ ಮಿಕ್ಸ್ ಆಗಿದೆ ನೋಡಿ, ಇದನ್ನು ತಂಪಾಗೋಕ್ಕೆ ನಾವು ಬಿಡಬೇಕು. ಅದು ತಂಪಾಗ್ತಿರಲಿ. ಹಾಲು ತಂಪಾಗ್ತಾ ಇರಲಿ, ಅಲ್ಲಿವರೆಗೆ ನಾವೇನು ಮಾಡೋಣ, ಈ ಕಲ್ಲಂಗಡಿ ಹಣ್ಣು ಇದೆಯಲ್ವ, ಈ ಕಲ್ಲಂಗಡಿ ಹಣ್ಣನ್ನು ನಾವು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಮಿಕ್ಸರಿಗೆ ಫುಲ್ಲು ನೈಸಾಗಿ ರುಬ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತರಿಯಾಗಿ ಒಂದು 10 ಸೆಕೆಂಡ್ ರುಬ್ಕೊಂಡ್ರೆ ಸಾಕು. ಈಗ ಫಸ್ಟಿಗೆ ನಾವು ಮಿಕ್ಸರಿಗೆ ಹಾಕ್ಕೊಳ್ತೀನಿ. ನೋಡಿರಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಏನೇನು ಮಾಡಬೇಕು ಅಂತೇಳಿ ಹೇಳ್ತೀನಿ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀವಿ, ಇದನ್ನು ಹಾಕೋಣ. ಹಾಲು ಸ್ವಲ್ಪ ತಂಪಾಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕೋಣ. ಇದಕ್ಕೆ ಹಾಗೆಯೇ ನಾವೇನು ಮಾಡೋಣ, ಕಿಲೋಟ್ರಲ್ಲಿ ಕಲ್ಲಂಗಡಿ ಹಣ್ಣು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಂಬೋಣ. ಆಮೇಲೆ ಇದಕ್ಕೆ ಕಸ್ತೂರಿ ಬೀಜ ನೆನೆಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಅದ್ರ ಜೊತೆಗೆ ನಾವು ಒಣ ದ್ರಾಕ್ಷಿ ಇದನ್ನು ಹಾಕೋಣ. ಇದಿಷ್ಟು ಹಾಕಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡೋಣ. ಇವಾಗ ನೋಡಿರಿ, ನಾವು ಮಾಡಿರೋ ಕಲ್ಲಂಗಡಿ ಹಣ್ಣು ಕಸ್ಟರ್ಡ್ ಜ್ಯೂಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಈ ಸಮ್ಮರಿಗಂತೂ ಮಧ್ಯಾಹ್ನ ಊಟ ಅಂತೂ ಹೋಗಲ್ಲ. ಆವಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆನ ತುಂಬುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಬೆಸ್ಟ್ ಜ್ಯೂಸ್ ಅಂತ ಹೇಳ್ಬೋದು. ತೋರಿಸ್ತಾ ಇದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿದೆ ಜ್ಯೂಸ್ ಅಂತ ಹೇಳಿ. ಮಸ್ತಾಗಿರುತ್ತೆ. ಹೊರಗಡೆ ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ಹೆಲ್ತಿ ಜ್ಯೂಸನ್ನ ಕುಡಿಬೋದು. ಒಂದ್ಸಲ ಟ್ರೈ ಮಾಡಿ, ನಿಜವೂ ನೀವು ಇದು ಗುಡ್ ಫಾರ್ ಹೆಲ್ತ್ ಜ್ಯೂಸ್ ಅಂತ ಹೇಳೇ ಹೇಳ್ತೀರಾ.